ಬಾಟು ಎಲ್ಲ ಬಂದಿದ್ದೇವಿ. ಹೌದು. ಬರ್ಕೊಳ್ಳ ಜಾತ್ರೆ ಗಿತ್ರಿ ಮಾಡಿ ಎಲ್ಲ ದೇವ್ರಿಗೆ ಕಾಯಿ ಬಿಡ್ಕೊಳತ್ತೇವ್ರಿ. ದೇವ್ರಿಗೆ ಬಿಡ್ಕೊತಾನ ಇವ. ಏನ್ ಬಿಡ್ಕೊತಾನ? ಬರ್ತಾನ? ಏನ್ ಬಿಡ್ಕೊತಾನ? ಎಲ್ಲವ ನಾನು ಮಕ್ಕಳು ಬಂಗಾರ ತಾಟ್ನ ಊಟ ಮಾಡಬೇಕು, ಬೆಳ್ಳಿ ಗ್ಲಾಸ್ನಾಗ ನೀರು ಕುಡಿಬೇಕು ಅಂತ ಶಕ್ತಿ ಕೊಟ್ಟ ಇರ್ತಾ. ನಿಮ್ಗೆ 6 ಕಾಲಿ ಬ್ಯಾಟಿ ಮಾಡ್ತಾನ ನೀವ. 6 ಕಾಲಿ ಬ್ಯಾಟಿ ಮಾಡ್ತಾನ. 6 ಕಾಲಿ ಬ್ಯಾಟಿ ಮಾಡ್ತೀವತ್ತಂದ ದೇವ್ರ ತತಸ್ತೋತ್ ಅದನು. ದೇವ್ರ ತತಸ್ತೋತ್ ತೋರಣ ಅಂತ ಇಟ್ಟಂದೆಲ್ಲ ಊರಿಗೆ ಹೋದಿವ್ರಿ ನಾವು. ಊರಿಗೆ ಹೋದಿವಿ. ಎಲ್ಲ ಮಕ್ಳು ಬಂಗಾರ ತಾಟೆ ಉಳ್ಳಾಕತ್ರು, ಬೆಳ್ಳಿ ಗ್ಲಾಸ್ ನೀರು ಕುಡ್ಲಾಕತ್ರು, ಬಂಗಾರ ಹೋಗಿ ಹಾಯ್ಲಾಕತ್ರು ವೇಗಂಗ್ಲಿ. ಹೌದು. ಎಲ್ಲ ನಡೀತು. ಹೌದು. ನಡೀತೀವೆಲ್ಲ ಮತ್ತೆ ಕೂತ್ರಿ. ಮುಂದೆ ಆ ಕೊಟ್ಟಿದವ್ರು ಅದೇಕ್ ಬಿಟ್ಟಿತ್ರಿ. ಕೊಟ್ಟದ್ರು ಕಸ್ಕೊಳ್ಳೋಣ ಮತ್ ಕಸ್ಕೊಳ್ಳೋನಿ. ಒಂದಿನ ರಾತ್ರಿ ಕನಸಿನ್ಯಾಗ ಬೆಸ್ತಾರ ಕೆನಸಿನ್ಯಾಗ್ರಿ. ಕನಸಿನ್ಯಾಗ ಬಂದು ಏ ಮಗನ ಅಂದ್ರಿ. ಯಾರಿಗೆ ಬೇಡ್ಕೊಂಡವಾಗ ಏ ಮಗನ ಅಂದ್ರು. ಹೌದು. ಯಾಕೆ ಇವ ಹೇಳುವಾರ್ಲಿ ಅಂತ ಹೇಳ್ತಿದ್ವ. ಹೌದು. ಏನ್ ಬೇಡ್ಕೊಂಡು ಇವ 6 ಕಾಲಿ ಬ್ಯಾಟಿ ಬೇಡ್ಕೊಂಡಿಲ್ಲ ನನಗ. ಹೌದು. ಮುಂದ್ ಬೇಡ್ಕೊಂಡಿಲ್ವ ಕರಿಯದ ಬೇಡ್ಕೊಂಡಿದ್ ನಾಳೆ ಹಂಗಾರ ಶುಕ್ರವಾರ ಅದ. ಶುಕ್ರವಾರ ಮುಂಜಾನೆ ಜಾಮ ಜಳಕ ಮಾಡಿ ನಿಮ್ಮ ಮನೆ ಇಷ್ಟ ಬಂದ್ ನೀ ಬ್ಯಾಟಿ ಮಾಡ್ತಾಯಿ ಅಂದ. ಹೌದು. ಇಟ್ಟಂದ ಅಂತ ದೇವ್ರ ಮಟ್ಟ ಮಾಯ ಆಯ್ತು. ದೇವರಿಗೆ ಹುಚ್ಚ ಬಿಡುತ್ತೆ ಜಗತ್ತು. 4 ಕಾಲಿನ ಬ್ಯಾಟಿ 8 ಕಾಲಿನ ಬ್ಯಾಟಿ ಮಾಡಿದ್ವಿ. 6 ಕಾಲಿನ ಬ್ಯಾಟಿ ಅಂತ ಮಾಡ್ತಾರೆ ಮಗ ಅಂತ ದೇವ್ರ ಮತ್ತ. ಹೌದು. 5 ತಾರೀಕಿಂದ ದೇವ್ರ ಮಟ್ಟ ಮಾಯ ಆಯ್ತು. ಮುಂಜಾನೆ ಬಿರಿಬಿದ ನಮ್ನಿ ಬಂದ್ರಿ ಇವ್ ಮಾನ್ಯ ಮತ್ ಹಿಂಗಿ ಬೆಳ್ಕೊಂಡ್ 6 ಕಾಲಿನ ಬ್ಯಾಟಿ ಎಲ್ಲೋಗ ಮತ್ ಹೋಗಿ ಬ್ಯಾಟಿ ಮಾಡ್ಬರು ಬಾ ಅಂತಂದ. ಬ್ಯಾಟಿ ಮಾಡು ಅವರು ಬೀಗರು ಬೀಸರು ಮಂದಿ ಮಕ್ಕಳು ಅಂತವ್ರು ಅವ್ರು ಬೇಕಾದೈತಿ ಇಬ್ರಿ ಹೋಗಿ ಹೆಂಗತ್ ನಾ ಅಂದೆ. ಎತ್ತಲ್ ಸುಂಬಾನಿ ಅಂದವ. ಅವ್ರ ಎತ್ತಲ್ ಸುಂಬಾ ಅಂದ. ಯಾಕೆ ಇರುತ್ತೆ ಮುಟ್ಟಸಾಗಿತ್ತು ನೀರಿಬ್ರು ಬಂದೇವ್ ಕೊಟ್ಟೂರಿಗೆ. ಎಲ್ಲ ಗುಡಿ ಮುಂದ್ ಬಂದ್ರಿ. ಎಲ್ಲ ಗುಡಿ ಮುಂದ್ ಬಂದೇವಿ. ಹೌದು. ಬಂದೇವು ಬರೋಣ ಅಂತ ನೋಡಿ ಎಲ್ಲವ ನಿನ್ 6 ಕಾಲಿನ ಬ್ಯಾಟಿ ನಿಂಗೆ ನಾ ಬೇಡ್ಕೊಂಡಿದ್ನಿ. ಹೌದು. ಹೌದಿಲ್ಲ? ಹೌದು. 6 ಕಾಲಿನ ಬ್ಯಾಟಿ ನೋಡ್ತಾ ಇಲ್ಲಿ ತೆಲೆ ನಿಂಗೆ ತಗದ್ರಿ ಟೆಪಿಗೆ ತಗದ ತೆಲ ಏನ ತಗದ ನೋಡ್ತಾ ಇದ್ದ ಕಾಲ ನೋಡ್ತಂದ ತಗೋ ಬಸ್ ಇಟ್ಟು ಹೊರದು ಬಿಟ್ಟ ಮುಗಿತಿ. 6 ಕಾಲಿನ ಬ್ಯಾಟಿ ನೋಡ್ರಿ. ದೇವ್ರಿಗೆ ಮೋಸ ಮಾಡೋರ್ದಾರ ಈಗ ಜಗತ್ನ್ಯಾಗ. ದೇವರಿಗೆ ಮೋಸ ಮಾಡೋದ್ರಿ ನೀವು. ಒಂದು ಮಾತು ಬಾಳ ಚಂದ ಹೇಳಿದ್ರಿ ನೀವು. ಏನು ಇವತ್ತಿನ ದಿವಸ ಏನಾಯ್ತು? ದೇವ್ರಿಗೆ ಕುರಿ ಕ್ವಾಣ ಹೋಳಿಗೆ ಬೇಡದೇನು ಬೇಡದೇನು ಇದು ನಮ್ಮ ನಿಮ್ಮ ಕಾಲ ನಾವು ಮಾಡ್ಕೊಂಡಿದ್ದು. ಸಿರಿಸೈಲ ಏನಾಯ್ತು? ದೇವರ ಪ್ರಸಾದ ಮಾಡಿದ್ಯಪ್ಪ ಅಂದ್ರ ಈ ಸದ್ಯ ಸ್ವಲ್ಪ ಹಿಂಗ್ ಬಾಣ ಹಿಂಗ್ ಹಿಡಿದು ಬಿಟ್ಟಿ ಅಂತಂದ್ರು ಆ ಬಾಣದ ಪ್ರಸಾದ ದೇವ್ರ ಮುಟ್ಟಿರ್ತೈತಿ. ಅದ್ರಲ್ಲಿ ತಲೆಯಾಗಿಲ್ಲ ಮೊದಲು ಮುಟ್ಟಿರ್ತದು. ಫಸ್ಟ್ ದೇವ್ರಿಗೆ ಯಾಕೆ ಹೋಗ್ಬೇಕು? ಮನೆ ಕೂತ್ ನಾವೇ ತಿನ್ಸು ಗಪ್ ನೋಡ್ಬೇಕಾಗಿತ್ತು. ಮಾಡಿದವ್ರು ನೀವೇ ತಿನ್ಬೇಕಾಗಿತ್ತು. ದೇವ್ರೇ ಶ್ರೇಷ್ಠ ಅಂತ ದೇವ್ರಿಗೆ ಯಾಕೆ ಹೋದ್ರಿ? ದೇವ್ರಂತ ಯಾಕೆ ಹೋದ್ರಿ ನೀವಲ್ಲಿ? ಅಲ್ಲ ಸಣ್ಣ ಸಣ್ಣ ಕುಸ್ಕೊಂಡು ಇರ್ತಾರಲ್ಲ, ಏ ದೇವ್ರಿಗೆ ಬಾಣಲೆ ದೇವ್ರ ದೇವ್ರ ಮುಕ್ ಹೋಯ್ತಾರ ಅಂತಾರ. ನೀವೇ ಹೇಳೋರು ಮಾತಾಡ. ದೇವ್ರನ್ನ ಬಿಟ್ಟು ಜಗತ್ತೊಳಗೆ ಏನೂ ಇಲ್ಲ. ಈ ಭಕ್ತನ ಹುಟ್ಟಿಸ್ದವನೇ ದೇವ್ರಿ. ನಮ್ಮನ್ನ ಮುಟ್ಸಲಿಕ್ಕಂದ್ರ ಹೌದು ನೀವೆಲ್ಲ ಹಾಡ್ತಿದ್ರೆ ನಾವೆಲ್ಲ ಹಾಡ್ತಿದ್ದೆವು. ಕೂತಿರ್ತಕ್ಕಂಥ ಮಂದಿರ ಎಲ್ಲಿ ಇರ್ತಿತ್ತಿಲ್ಲ ಭೂಮಿ ತಲೆ ಮ್ಯಾಲ. ಹೌದು ಕರೆಯದು ಮಾತಿದು ಸತ್ಯದ ಮಾತ. ಸೂತ್ರಧಾರಿ ಭಗವಂತ ನ್ಯಾಲದನವ. ಹೌದು. ಅದೇ ಪಾತ್ರಧಾರಿ ಅಟ್ಟೆ ನಾವಿಲ್ಲಿ ಸುಮ್ ಪಾತ್ರಧಾರಿ. ನಮ್ಮ ಬರೇ ಪಾತ್ರ ಅಟ್ಟೆ ಇಲ್ಲಿ. ಹೌದು. ಭಗವಂತ ಹೆಂಗ ಆಡ್ಸ್ತಾನವ ಆಡಿಸ್ತಾನ. ನೀ ಎಲ್ಲ ಮಾಡ್ಬೇಕತ್ತಿ. ಹೌದು. ರಗಡಿ ಎಲ್ಲ ಮಕ್ಕಳ ಮದುವೆ ಮಾಡ್ಬೇಕತ್ತಿ, ಮಕ್ಕಳ ಹಡಿಬೇಕತ್ತಿ. ಹೌದು. ನಮ್ಮ ಮಕ್ಕಳಿಗೆ ಕಲಿಬೇಕತ್ತಿ. ಹೌದು. ನಿಮ್ಗೆ ದೈವ ಗಟ್ಟು ಬರೋದೇನು ಇಲ್ಲ. ಭಗವಂತನ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು. ಹೌದು. ಎಲ್ಲ ಹಾಕದ. ಹೌದು. ಇದು ಹುಟ್ಟುವುದು ಸಾವುದು, ಸಾವುದು ಹುಟ್ಟುದು. ಇದು ಪುನರಪಿ ಜನನ ಪುನರಪಿ ಮರಣ. ಕಳೆದ ಮಾತ ಇದು ಯಾರಿಗೆ ಸಾವುದಿನ ತಪ್ಪಿದ್ದಲ್ಲ. ಭಗವಂತ ಒಂದಿನ ಹುಡ್ಸೋದ್ರ ಸಾಯಿಸ್ತಾನೆ. ಹೌದು. ಇದು ನಾವು ನೀವು ಎಂದು ಬಿಡುದಲ್ಲ. ಮತ್ತ ನಮ್ಮ ಕಮಿಟಿಯವರು ಬಂದು ಭಕ್ತ ಮತ್ತು ದೇವರ ವಿಷಯ ಇಟ್ಟ ಕಾಲಕ್ಕ ನಾವು ದೇವ್ರ ಹಿಡ್ಕೊಂಡಾಗ ನಿಂಗಪ್ಪ ಮಾಸ್ತರ್ ಅಂದ್ರ ಅವ್ರು ಏನಂದ್ರ ನಿಂಗಪ್ಪ ಮಾಸ್ತರ್ ಅವ್ರು ಸಾಬು ಮಾಸ್ತರ್ ಹುಚ್ಚಿತ್ತು ನಾವು ಶಾಣೆ ಹುಚ್ಚಿಗೆ ಚಿರಬೇಕ ಸಾಬು ಮಾಸ್ತರ್ ಅವ ಹ್ಯಾಂಗ್ರಿ ಮಾಸ್ತರ್ ಅವ್ರು ದೇವರ ಮತ್ತು ಭಕ್ತ ವಿಚಾರಗಳು ಈಗ ಹೊಂದಾಣಿಕೆ ಆಗಂಗಿಲ್ಲ ಅಂದ್ರೆ ಅವರು ಹೊಂದಾಣಿಕೆ ಆಗಲತ್ತಾರ. ಅವರು ಯಾಕೆ ಹೊಂದಾಣಿಕೆ ಆಗುದಿಲ್ಲ? ಮಾತಾಡುವಂತ ಪದ್ಧತಿ, ಮಾತಾಡುವಂತ ರೀತಿ, ಬೆಳೆಸುವಂತ ಹವ್ಯಾಸ ಅವನಲ್ಲಿತ್ತಪ್ಪ ಅಂದ್ರೆ ಯಾವುದೇ ವಿಷಯ ಇಟ್ಟರು ಕೂಡ ಹಂಗ ವಿಷಯ ತಾತ್ಪರ್ಯ ಬೇಕು. ಇದು ಅಲ್ಲ ಯಾವುದೇ ವಿಷಯದಿಂದ ಅವರು ಯಾಕೆ ದೈವದವ್ರು ಬಂದು ಹೇಳ್ಯಪ್ಪ ದೈವಕ್ಕೆ ಮಾನ್ಯತೆ ಕೊಟ್ಟು ಎರಡು ವಿಷಯ ಬೆಳೆಸಬೇಕಾಗಿದೆ ನಾವಿಲ್ಲಿ. ಹೌದು. ಆ ಉದ್ದೇಶಕ್ಕೆ ನಾವು ಹಂಗ ಮಾತಾಡಿದೀವಿ. ಅದಕ್ಕ ಶ್ರೀಶೈಲ ಏನಾಯ್ತು? ಭೂಮಿ ತಲೆ ಮೇಲೆ ದೇವ್ರು ಹೆಂಗ ಶ್ರೇಷ್ಠದನಪ್ಪ ಅಂತ ಕೇಳಿದ್ರ ಹೆಂಗ ಶ್ರೇಷ್ಠ ಈ ಭೂಮಿ ತಲೆ ಮ್ಯಾಲ ಹೌದು ಕನಕದಾಸ ನಿಮ್ಮ ಭಕ್ತ ಕನಕದಾಸ ಆಗಿ ಹೋಯ
ಭಕ್ತ ಕನಕದಾಸರ ಅವರು. ಹೌದಿಲ್ಲ? ಹೌದು. ಅವ್ರು ವೇದವ್ಯಾಸರು ಗುರುಗಳಾಗಿರ್ತಕ್ಕಂಥವ್ರು. ಒಂದಿನ ಎಲ್ಲಾ ಶಿಷ್ಯರನ್ನ ಮುಂದೆ ಕುಂಡ್ರಿಸಿ ಕೇಳಿದ್ರು. ಏನ್ ಕೇಳಿದ್ರು? ಈ ಬಾಳೆಹಣ್ಣು ತಗೋರೊಟ್ರು. ಇನ್ನು ಬಾಳೆಹಣ್ಣು ತೋರಿ 5-8 ಮಂದಿ ಶಿಷ್ಯ ಇದ್ರು. ಹೌದು. 8-10 ಮಂದಿಗೆ ಬಾಳೆಹಣ್ಣು ಕೊಟ್ರು. ಕೊಟ್ರಲ್ರಿಪ್ಪ ಶಿಷ್ಯರಿಗೆ. ಹೌದು ಕೊಟ್ರು. ಹೌದು. ಈ ಕೊಟ್ಟಿರ್ತಕ್ಕಂಥ ಬಾಳೆಹಣ್ಣನ್ನ ಯಾರು ನೋಡ್ಲಾರದಂತ ಜಾಗ ತಿಂದು ಬರ್ರಿ ಅಂದ್ರ. ಯಾರು ನೋಡುವಂತ ಜಾಗ ತಿಂದು ಬರ್ರಿ ನೀವು. ಗುರು ಹೇಳಿದ್ರು ವೇದವ್ಯಾಸರು ಹೇಳಿದ್ರು. ಹೌದು. 10 ಮಂದಿ ಶಿಷ್ಯರು ಒಂದೊಂದು ಬಾಳೆಹಣ್ಣು ತಗೊಂಡ್ರು. ತೊಂದ್ರಪ್ಪ ಬಾಳೆಹಣ್ಣ ತಗೊಂಡ್ರು. ತಗೊಂಡು ತಮ್ಮ ಮನಿ ಅಡಕಲ್ಗಡಿಗೆ ಕೂತ್ರು. ಯಾರೋ ಮನಿ ಒಳಗ್ ಕೂತ್ರು. ಯಾರು ಕವಿ ಹೊಚ್ಕೊಂಡ್ ತಿಂದ್ರು. ತಿಂದ್ರು. ಯಾರ್ಯಾರು ಅನುಕೂಲ ಬಂತ ಹೆಂಗ ಕೊಟ್ರು. ಸಂಧ್ಯಾ ಕೂತಿ ತಿಂದ್ರು. ಅನುಕೂಲ ಬಂದಾಗ ಯಾರು ನೋಡೋ ತಗೊಂಡು ನೋಡ್ತಿದ್ರು. ಬಾಳೆಹಣ್ಣು ತಿಂದ್ರು. 9 ಮಂದಿ ತಿಂದ್ರು. ಭಕ್ತ ಕನಕದಾಸ ಒಬ್ಬನೇ ಬಾಳೆಹಣ್ಣು ತಿಂದಿದ್ದಿಲ್ಲ. ಒಬ್ಬನೇ ತಿಂದಿದ್ದಿಲ್ಲ. ಹೌದು. ಎಲ್ಲಾರು ಮರುದಿನ ಗುರುವಿನ ಬಂದು ಕೂತ್ರು. ಕೂತ್ರಪ್ಪ ಗುರುವಿನ ಮುಂದೆ ಕೂತ್ರು. ಹೌದು. ಮತ್ತ ಎಲ್ಲೆಲ್ಲಿ ತಿಂದು ಬಂದ್ರು ಬಾಳೆಹಣ್ಣ. ಎಲ್ಲೆಲ್ಲಿ ತಿಂದು ಬಂದ್ರಿ ಎಲ್ಲಾರು ಹೇಳಿದ್ರು. ಪ್ರತಿಯೊಬ್ಬರು ಶಿಷ್ಯರು ಏನ್ ಹೇಳಿದ್ರು? ನಾ ಅಡಕಲ್ ಗಡಿ ಹಾಕೋತಿಂದ್ರೆ ನಾನು ಯಾರು ನೋಡಿ ಇಲ್ಲ ಅಂತ. ಯಾರು ನೋಡಿದ್ರು ಯಾವ ಮುಚ್ಚಿನ ಮಾತಂದ್ರೆ. ಹೌದು. ನಾ ಒಳಗೆ ಹೋಗಿ ಅಡಿಗೆ ಮನೆ ಕೂತು ಮ್ಯಾಗ ಕೌದಿ ಹೊಸ್ಕೊತೀನಂದ್ರಿ ನನಗೂ ಯಾರು ನೋಡಿ ಇಲ್ಲ. ನನಗೂ ಯಾರು ನೋಡಿಲ್ರಿ. ನಾ ಹೋಗಿ ಸಂಧ್ಯಾ ಕೂತೀನಿ ಬಂದ್ರಿ. ನನಗೂ ಯಾರು ನೋಡಿಲ್ಲ ಅಲ್ಲಿ. ಇಟ್ಟೆಲ್ಲ ಹೇಳ್ಕೊತ ಬಂದ್ರು. ಭಕ್ತ ಕನಕದಾಸನ ಕೈಯಾಗ ಒಂದು ಬಾಳೆಹಣ್ಣಿತ್ತು. ಬಾಳೆಹಣ್ಣಿತ್ತದ್ರಿಪ್ಪ. ವ್ಯಾಸರ ಕೇಳ್ತಾರ. ಏನ್ ಹೇಳ್ತಾರ? ಎಲ್ಲೋ ಕನಕದಾಸ ಈ ಬಾಳೆಹಣ್ಣು ನೀ ಯಾಕೆ ತಿಂದಿಲ್ವ ಅಂದವ. ನೀ ಯಾಕೆ ತಿಂದಿರೋ ಕನಕದಾಸ? ಅವ ಕನಕದಾಸ ಹೇಳ್ತಾನ. ಏನ್ ಹೇಳ್ತಾನ ಕನಕದಾಸ? ಗುರುನಾಥ ಈ ಬಾಳೆಹಣ್ಣು ನಾ ಎಲ್ಲಿ ಕೂತು ತಿಂದ್ರು ಕೂಡ ಆ ಭಗವಂತನ ವಾಪನೆ ನೋಡಿ ಅಂತ ಹೇಳವ. ನೋಡೋ ಮತ್ತೆ ಭಗವಂತ ಬೇಕಾದ್ರೆ ಕೂತೀನಿ ನೋಡಾರ ಇರ್ತಾನ್ರಿ ಅವ. ಭಗವಂತನ ಎದುರು ಎಲ್ಲರ ಮೇಲೆ ಇರ್ತದೆ. ಎಲ್ಲಾರ ಮೇಲೆ ಐತಿ. ಇವತ್ತಿನ ದಿವಸ ನನ್ನಪ್ಪ ಮುತ್ಯ ಮಾಳಿಂಗರಾಯ ಹುಲಜಂತಿ ಗ್ರಾಮದೊಳಗ ಮುಂಡಾಸ ಸೋಳ ತಿಂದಿ. ಹೌದು. ನಿಮ್ಮ ಜಗತಿ ಸರ್ಕಾರ ಏನು ಕಪ್ಪಳೆ ಸರ್ಕಾರ ಏನ್ ಮಾಡ್ದ? 100 ಪೊಲೀಸ್ ಇಟ್ಟು 1000 ಗ್ಯಾಸ್ ಹಚ್ಚಿದ್ರು. 100 ಪೊಲೀಸರು ಇಟ್ಟ 1000 ಗ್ಯಾಸ್ ಹಚ್ಚದ. ಹೌದು. ಹಚ್ಚದ. ಇಟ್ಟೆಲ್ಲ ಆದ ಬಳಿಕ ಹೌದು ಸದಾ ಪರಮೇಶ್ವರ ಬಂದು ಮುಂಡಾಸೋದ ಎಂತ ಕೀರ್ತಿ ಜಗತ್ತೊಳಗಿರ್ಬೇಕು. ದೇವ್ರ ಕೀರ್ತಿ ಹೇಗಿರ್ಬೇಕಂತೀರಿ. ನಿಮ್ಮ ಹತ್ರ ಕಣ್ಣು ಕಳೆದ್ರ ಭಕ್ತರ ಕಣ್ಣು ಕಲ್ಲ ಮುತ್ಯ ಅವ. ಭಗವಂತ ಭಕ್ತರ ಕಣ್ಣಾಗ ಮಣ್ಣು ಹೋಗುದು. ಮುಂಡಾಸೋತ್ ಹೋಗ್ಯಾನಂದ್ರೆ ನೀವು ದೇವ್ರ ಸೃಷ್ಟಿತ್ರ ಭಕ್ತ ಸೃಷ್ಟಿತ್ರ ನೀವೇ ತಿಳ್ಕೊರಿ. ಹೆಂಗ್ರಿ ಮಾಸ್ತರ ಅವ್ರ? ಹೆಂಗ ನಾ ದೇವರು ಅನ್ನೋ ಪದವನ್ನ ಬಿಡಿಸಿಟ್ಟಿಲ್ಲ. ಹೌದು. ಬಾ ಅಂದ್ರೇನು ತ ಅಂದ್ರೇನು. ಹೌದು. ಈ 2 ಅಕ್ಷರ ಬಿಡಿಸಿಕೊಟ್ರಪ್ಪ ಅಂದ್ರೆ ಹೌದು. ಹೌದಪ್ಪ ನಿಂಗಪ್ಪ ಮಾಡ್ತಾರೆ. ಇವತ್ತು ನಮ್ ಜೋಡಿ ಬೆಳದಪ್ಪ ಅಂತ ಹೇಳುವಂತ ಮಾತ. ಹೌದು. ದೇವ್ರ ತರ ನಾವು ಹೋಗ್ಬಾರ್ದು. ಭಕ್ತರು ಹುಡುಗಾಡ ದೇವರೇ ಬರಬೇಕು. ಅಂತ ಉದಾಹರಣೆ ಹೇಳ್ರಿ. ಇವತ್ತಿನ ದಿವಸ ನೀವೆಲ್ಲ ಹೇಳಿದ್ರೆ ಬಹಳ ಚಂದ. ತಡಿ ಹೋಗಿ ದೊಡ್ಡ ಒಂದು ಬಂಗಾರ ಗುಡಿ ಹಾಕೋತೈತೆ ಅಂತ ಮಾತು ಹೇಳಿದ್ರಿ. ಬಂಗಾರ ಗುಡಿ ಆಗ್ಬೇಕಾದ್ರ ಭಕ್ತರಿಗೆ ಭಗವಂತ ದಾನ ರೂಪದಲ್ಲಿ ಕೊಟ್ಟಾನ. ಸಾಕಷ್ಟು ಕೊಟ್ಟಾನ ಭಕ್ತರಿಗೆ. ಭಕ್ತರು ನಮ್ದೇನದು ಎಲ್ಲ ಭಗವಂತಂದವ. ಎಲ್ಲ ಭಗವಂತ ಆಟ ಹೇಳ್ತೀರಿ ನೀವು. ಯಾರು ಕೊಟ್ಟ ಹೇಳ್ತೀರಿ? ಮಾವು ಕೊಟ್ಟನ ಆರ್ತಿ ಕೊಟ್ಟನ ಸೊಸೆಗಳು ಯಾರು ಹೇಳ್ತೀರೇನು? ಎಲ್ಲ ದೇವ್ರ ಕೃಪಾ ಆಶೀರ್ವಾದ ಬೇಕು. ಹೌದು. ಏನೇ ಮಾಡ್ಬೇಕಾದ್ರು ಇವತ್ತಿನ ದಿವಸ ಮನಿ ಒಳಗೆ ಪೂಜೆ ಹಾಕಬೇಕಾದ್ರ ದೇವ್ರ ಹೆಸರು ಮೇಲೆ ಹಾಕ್ತಾರ. ಭಕ್ತರ ಹೆಸರು ಯಾರು ಪೂಜೆ ಹಾಕ್ತಾರೇನ್ರಿ? ಹಂಗ ದೇವ್ರ ಹೆಸರು ಮೇಲೆ ಹಾಕ್ಬೇಕಾಗ್ತೈತಿ. ಒಂದು ಲಗ್ನ ಮಾಡ್ಬೇಕು ದೇವ್ರ ಕಸು ಅಂದ್ರ ದೇವ್ರ ಕಸು ಲಗ್ನ ಚಲೋ ಮಾಡಪ್ಪ ಅಂತ ಹಿಂಗ ಇರ್ತಾರ. ಯಾಲಿ ಮನೆ ಶಾಲಿ ಮಾಡಿದ್ರ ಅಂದ್ರ ಅಲ್ಲಿ ಇರ್ತಾರ. ಯಾಲಿ ಮನೆ ಶಾಲಿ ಮಾಡಿದ್ರ ಲಗ್ನ ಅಂತಾರ. ಹಂಗ ಇರಂಗಿಲ್ಲ. ಜಗತ್ತೊಳಗ ದೇವ್ರನಂತ ಬಹಳ ಶ್ರೇಷ್ಠದಾನ. ಮುಂದಿನ ಸಣ್ಣಿನೊಳಗ ಭಕ್ತಿಯಲ್ಲಿ ಶ್ರೇಷ್ಠದಾನ. ಹೌದು. ಭಕ್ತನ ಗುಡಿ ಕಟ್ಟಾರ ಭೂಮಿ ತೆಲಿ ಮೇಲೆ. ಏನು ತಡಿ ಕಟ್ಟಾರ. ಹೆಂಗ ಗುರುವಿನ ಗುಡಿ ಕಟ್ಟಿ ದೇವ್ರ ಗುಡಿ ಕಟ್ಟಾರ ಇಲ್ಲಿ. ಹಂಗ ಭಕ್ತನ ಗುಡಿ ಎಲ್ಲಿ ಕಟ್ಟಾರ ಯಾವ ಕಟ್ಟಾರ ನೋಡೋದ್ರ ಸಿಗ್ಬೇಕದು. ಗುಡಿ ಮತ್ತೇನು ಇದ್ರಾಗ ಸುಮಸಾದ ತಡಿಗಿರಿ ತೋರಿಸಿರ ಮತ್ತ ಅಂತ ತಡಿಕೆ ಮಸಿಗಂಗಿಲ್ಲ. ಅಂತ ಗುಡಿ ಬೇಕಾಗಿಲ್ಲ. ಅವ್ ತಡಿ ಒಂದಿನ ಒಡೆದು ಒಲಿ ಹೊಡೋರಿ ಮಕ್ಕಳದಾರ ಈಗಿನವ್ರು. ಹೆಂಗ್ ಹುಡ್ತಾರ? ತಡಿ ವಿಚಾರ ಇಲ್ಲ. ತಡಿ ಹೇಳುದಿಲ್ಲ. ಹೌದು. ಸಾಕ್ಷಾತ್ ಗುಡಿ ಇರ್ಬೇಕು. ಪ್ರತಿ ವರ್ಷ ಹೆಂಗ ನಮ್ ಚಂದ್ರವತ್ತ ಇದು ಸದಾಶಿವ ಮುತ್ಯಂದು ಮಾಳಿಂಗರಾಯಂದು ಬೀರ್ಗರು ಅಮೋಸಿನ ಜಾತ್ರೆ ಹಾಕದ್ರ ಹಿಂಗ ಆ ಭಕ್ತಂದು ಜಾತ್ರೆ ಹಾಕಿರ್ಬೇಕು. ಯಾಕ್ರಿ? ಸುಮ್ಮನೆ ಏನ್ರಿ ಹೇಳಿ ಮರಿ ಹೋದ ನಿಂಗಪ್ಪ ಮಸ್ತಾರವ್ರೆ. ಹೌದು. ನೀವು ಬಿಟ್ರು ನಾ ಬಿಡುದು
ನೀ ಏನ್ ಮಾಡ್ತೀವಿ ಅವ್ರಿಗೆ ಇಲ್ಲೇ ಕಟ್ತನ ಅವ್ರನ್ನ ಮತ್ತ ಹಂಗ ವಿಚಾರ ಕಟ್ಟು ವಿಚಾರ ಇರ್ಲಿಲ್ಲ ಜ್ಞಾನದ ವಿಚಾರ ಅದು. ಹೌದು ಅದಕ್ಕ ಈ ಭೂಮಿ ತಿಳಿ ಮೇಲೆ ದೇವ್ರಂತ ಬಹಳ ಶ್ರೇಷ್ಠತ ಮಾತನ್ನ ಹೇಳಿ ಹೌದು ಯಾವ ರೀತಿಯಾಗಿ ನನ್ನಪ್ಪ ಬೀರ್ದೇವ್ರ ಮಾಳಿಗರ ಕಾಡಬಾರ್ದು ಕಾಡಿದ್ದ ಬೇಡಬಾರ್ದ ಬೇಡಿದ್ದ ಹೌದು ಹುಲಿ ಹಾಲಿಗಿನ ಬೇಡ ಯಾವ ರೀತಿ ಬೇಡ ಹುಲಿ ಹಾಲಿಗಿನ ಬೇಡದ ನನ್ನಪ್ಪ ಮುತ್ಯ ಮಾಳಿಗರ ಗುರುವಿಗೆ ಹೇಳ್ತಾನ ಏನ್ ಹೇಳ್ತಾನ ಭಗವಂತ ಹೌದು ನಿನ್ನ ಆಶೀರ್ವಾದ ನನ್ನ ತಾಯಿ ತಂದೆ ಆಶೀರ್ವಾದ ಹೇಳ್ತೀನಿ ಸೊನಾಶನ ಆಶೀರ್ವಾದ ಇತ್ತಪ್ಪ ಅಂದ್ರ ವಾರ್ತಿ ನಿನ್ ಹೇಳ್ಬಿಡು ಹುಲಿ ಹಾಲಿಗಿನ ತಂದ್ರೆ ನಿನ್ನ ಸೇವಾ ಮಾಡ್ತಾನೆ ಭಗವಂತ ಅಂತ ತಿಳ್ಕೊಂಡು ಹೌದು ಬೀಜರ ವಚನ ಕೊಟ್ಟ ಮಾಳಿಗರ ಯಾವ ಪ್ರಕಾರ ಹುಲಿ ಹಾಲಿಗೆ ತರ್ಲಾಕ್ ಕೊಟ್ಟರ ಬಗ್ಗೆ ಹೌದು ನಾಲ್ಕು ಪದ್ಯವನ್ನು ಹಾಡಿ ಮುಂದಿನ ಸಲ ನಿಂಗಪ್ಪ ಅವರು